ತೊಗರಿ ಬೇಳೆ ಹಾಕಿ ಹಾಲು ಕೆಸ ಏನು ಹೇಳ್ತೇವೆ, ಹಾಲು ಕೆಸಿನ ಪಲ್ಯ ಮಾಡುವುದನ್ನು ಇವತ್ತು ನಾನು ನಿಮಗೆ ಹೇಳ್ತೇನೆ. ಸ್ವಲ್ಪ ಮೆಣಸು, ಕೊತ್ತಂಬರಿ, ಕಾವೇರಿ ವೆಬ್ ಓಪನ್ ಮಾಡ್ಕೊಳ್ಬೇಕು. ಖಾರ ಬೇಕಾದರೆ ಖಾರ, ಇಲ್ಲಾಂದರೆ ಸ್ವಲ್ಪ ಕಡಿಮೆ ಖಾರ ಬೇಕಾದರೆ ಸ್ವಲ್ಪ ಕಾಯಿ ಪ್ರಮಾಣ ಹೆಚ್ಚಾಕಬೇಕು. ಸ್ವಲ್ಪ ಕಾಯಿ ಹಾಕಿ ಅದನ್ನು ಒಂದು ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಮಿಕ್ಸಿಯಲ್ಲಿ ಅಥವಾ ಗ್ರೈಂಡರ್ನಲ್ಲಿ ಪೀಸಿಟ್ಕೊಳ್ಬೇಕು. ಬೇಳೆ ಸ್ವಲ್ಪ ಹಾಕಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಬೇಳೆನ ಒಂದು ಸ್ವಲ್ಪ ಹಾಕಿ ಉಳ್ಳಾಗಡ್ಡೆ, ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಒಂದೇ ಕುಕ್ಕರ್ ಸೀಟಿ ಹೊಡಿಸ್ಬೇಕು. ಆನಂತರ ಈ ಹಾಲು ಕೆಸಿನ ಏನು ತೆಗೆದುಕೊಂಡಿರ್ತೇವೆ ಅದನ್ನು ಸ್ವಲ್ಪ ಮೊದಲೇ ನೆನೆಸಿಟ್ಕೊಳ್ಬೇಕು. ಆನಂತರ ಅದನ್ನು ಕ್ಲೀನಾಗಿ ತೊಳೆದು ಅದನ್ನು ಒಂದು ಹದ ಸೈಜಿಗೆ ಹೆಚ್ಚಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಬೇಕು. ಆನಂತರ ಏನು ಒಗ್ಗರಣೆ ಕಾಯಿಸಬೇಕು. ಅದಕ್ಕೆ ಉದ್ದಿನಬೇಳೆ, ಸಾಸಿವೆ ಹಾಗೂ ಬೇವಿನ ಸೊಪ್ಪು ಹಾಕಿ ಅದಕ್ಕೆ ಸ್ವಲ್ಪ 2 ಉಳ್ಳಾಗಡ್ಡೆ ಹಾಕಿ ಹೆಚ್ಚಿದ ಉಳ್ಳಾಗಡ್ಡೆ ಹಾಕಿ ಒಗ್ಗರಣೆಯನ್ನು ಕಾಯಿಸಿಟ್ಕೊಳ್ಬೇಕು. ಈ ಕಾಯಿಸಿದಂಥ ಒಗ್ಗರಣೆಗೆ ಈ ಚೂರೇನು ಮಾಡ್ಕೊಂಡಿರ್ತೇವೆ ಹಾಲಿಗೆಸಿನ ಚೂರು ಅದನ್ನು ಹಾಕಿ ಚೆನ್ನಾಗಿ 1-2 ಸುತ್ತು ಅದನ್ನು ತಿರುಗಿಸಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ನಿಟ್ಟೆ ಬೇಯಿಸಬೇಕು. ಹಾಗೆ ಬಿಟ್ಟು ಬೇಯಿಸಿದರೆ ಅದು ಕರ್ಗೋಗೋ ಸಾಧ್ಯತೆ ಇರ್ತದೆ. ಅದು ನಿಂತೆ ಒಂದು ಸ್ವಲ್ಪ ಹೊತ್ತಿಗೆ ಬೆಂದುಬಿಡ್ತದೆ. ಅದನ್ನು ಬೇಯಿಸಿ ಏನು ಇದು ಮಾಡಿಟ್ಕೊಂಡಿರ್ತೇವೆ ಮಸಾಲೆ ಏನು ಇಟ್ಕೊಂಡಿರ್ತೇವೆ ಅದನ್ನು ಹಾಕಿ ಚೆನ್ನಾಗಿ ನಿಂತೆ ಬೇಯಿಸಬೇಕು. ಯಾಕೆಂದರೆ ಕರ್ಗಿದ ಮುದ್ದೆ ಹೋಗ್ತದೆ, ಅಷ್ಟು ಬೇಗನೆ ಅದು ಬೇಯ್ತದೆ. ಅದನ್ನು ಬೇಯಿಸಿ ಅದನ್ನು ಈ ಹಾಗೆ ಈ ಬೇಳೆಯನ್ನು ಬೇಯಿಸಿಟ್ಕೊಂಡಿರ್ತೇವೆ ಅದನ್ನು ಸಹ ಸೇರಿಸಿ ಅದಕ್ಕೆ ಕುದಿಸಬೇಕು. ಆ ಕುದಿಸಿದ ನಂತರ ಬೇಳೆ ಹಾಕಿದ ಹಾಗೆಸಿನ ಪಲ್ಯ ನಿಮಗೆ ರೆಡಿ ಆಗ್ತದೆ. ಇದು ಊಟಕ್ಕೆ ಚೆನ್ನಾಗ್ತದೆ. ದೋಸೆ, ರೊಟ್ಟಿ ಇಂಥದಕ್ಕೂ ಮಾಡ್ಬೋದು. ಹೀಗೆ ಚಪಾತಿ ಇಂಥದನ್ನೆಲ್ಲ ಹಾಕ್ಕೊಂಡು ಅದನ್ನು ಒಂದು ಹಾಗೆಸಿನ ಬೇಳೆ ಪಲ್ಯವನ್ನು ಹಾಕ್ಕೊಂಡು ನೀವು ಊಟ ಸಹ ಬಳಸ್ತೀವಿ. ನೀವು ಈ ರೀತಿಯಾಗಿ ಹಾಗೆಸಿನ ಬೇಳೆ ಪಲ್ಯವನ್ನು ನೀವು ಮಾಡ್ಬೋದು. ಇದು ಸೀಸನ್ ಅಷ್ಟೇ. ಇದು ಹೆಚ್ಚಾಗಿ ನವಂಬರಿಂದ ಡಿಸೆಂಬರ್ ತನಕ ಅಷ್ಟೇ ಮಾರ್ಕೆಟ್ನಲ್ಲಿ ಬರ್ತದೆ. ಅಥವಾ ನೀವೇ ಹತ್ತಲಲ್ಲಿ ಬಳಸಿದ್ದಿದ್ರೆ ಅದನ್ನು ಲಿಮಿಟೆಡ್ ಟೈಮ್ ಅಷ್ಟೇ ಇದು ಸಿಗೋದು. ನವಂಬರ್, ಡಿಸೆಂಬರ್, ಜನವರಿ 15 ತನಕ ಇದು ಸಿಗ್ತದೆ. ಆನಂತರ ಮಾರ್ಕೆಟ್ನಲ್ಲಿ ಇದು ಸಿಗೋದಿಲ್ಲ. ಇದು ಸೀಸನಲ್ ಬೆಳೆ. ಅದು ಬಂದಾಗಲೇ ಖರೀದಿ ಮಾಡಿ ಅದನ್ನು ಪಲ್ಯವನ್ನು ಮಾಡ್ಬೋದು. ಇರ್ತಾರಲ್ಲ ಮೈಗೆ ಹಿಂಗಿದೆ ಒಂದನೇ ಮಾಡ್ತೀನಿ ಬ್ರಾಹ್ಮಣರು